ರೀ ರೀ ಇದಕ್ಕಿಷ್ಟು ಬೇಜಾರಾಗಿದ್ದೀರಾ? ನಾನು ನೋಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಏನಾಯ್ತು? ಏನಿಲ್ಲ ಬಿಡು ಶಾಂತ, ನಾನೇನಾದ್ರು ಹೇಳಿದ್ರೆ ನಿಂಗೆ ಬೇಜಾರಾಗುತ್ತೆ. ಅಯ್ಯೋ, ನಾನು ನಿಮ್ಮ ಹೆಂಡತಿ ಕಣ್ರಿ. ಅದೇನಂತ ಹೇಳಿ ನನ್ನ ಜೊತೆ ಕೇಳಿದ್ರೆ ಇನ್ಯಾರ ಜೊತೆ ಹೇಳ್ತೀರಾ ನೀವು? ಹೇಳ, ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ, ಅದೇನು ಹೇಳ್ರಿ, ನಾನೊಂಚೂರು ಆಚೆ ಹೋಗೋದಿದೆ ನಾನು. ಶಾಂತ, ಮನೇಲಿ ಮ್ಯಾಗಿ ಇಲ್ವಲ್ಲ, ನಂಗೆ ತುಂಬ ಬೇಜಾರಾಗ್ತಿದೆ ಶಾಂತ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ನನ್ನ ಎದುರಿಗೆ ನಿಂತ್ಕೊಂಡು ನನ್ನ ಜೊತೆನೆ ಮ್ಯಾಗಿ ಇಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂತ ಇದ್ದೀರಾ? ತುಂಬಾ ಚೆನ್ನಾಗಿದೆ. ಆಗಲ್ಲ ಶಾಂತ, ಪಾಪ ಮ್ಯಾಗಿ ಊರಲ್ಲಿ ಏನು ಕಷ್ಟಪಡ್ತಿದ್ದಾಳೋ ಏನೋ. ಜೊತೆಗೆ ನಾನಾದರೂ ಹೋಗ್ಬೇಕಿತ್ತು. ಅವಳೊಬ್ಳಿಗೆ ಮಾತ್ರ ಹುಚ್ಚಿಡ್ಕೊಂಡಿದೆ ಅಂತಿದ್ದೆ, ಯಾಕೋ ನಿಮ್ಗೂ ಹುಚ್ಚಿಡ್ಕೊಂಡಂಗೆ ಕಾಣ್ತಾ ಇದೆಯಲ್ಲ? ಅಯ್ಯೋ, ಅದು ಹಂಗಲ್ಲ ಶಾಂತ, ನಿಂಗೆ ಅರ್ಥ ಮಾಡ್ಸೋಕೆ ಆಗಲ್ಲ ಬಿಡು. ಹೌದೌದು, ನಂಗೇನು ಅರ್ಥ ಆಗಲ್ಲ. ಆ ಕಡೆ ಮ್ಯಾಗಿ, ಈ ಕಡೆ ಈ ಹುಚ್ಚುಮೋಳಿ ಸೊಸೆ, ಈ ಕಡೆ ನೀವು. ನೀವೆಲ್ಲ ಬುದ್ಧಿವಂತರೆ, ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಸರಿ ಶಾಂತ, ನೀನು ನಿನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಂದಲ್ಲ, ಹೋಗು. ನಾನು ಮ್ಯಾಗಿಗೆ ಒಂದು ಫೋನ್ ಮಾಡ್ತೀನಿ. ಸರಿ ಸರಿ ಮಾಡಿ. ಅವಳು ಇವತ್ತು ಬರ್ತೀನಿ ಅಂದರೆ ಕಾರ್ತಿನ ಬಸ್ ಸ್ಟ್ಯಾಂಡ್ ಹತ್ರ ಕಳಿಸಿ ಕರ್ಕೊಬರ್ಲಿ ಹೋಗಿ. ಅತ್ತೆ ಅತ್ತೆ. ಇವಳೊಬ್ಳು ಬಂದ್ಲು, ನಂದೆಲ್ಲಿರ್ಲಿ ಶಂಭುಲಿಂಗ ಅಂತ. ಹೇಳವ, ಏನು ಹೇಳು, ನಿನ್ ಡೌಟ್ ಏನು ಹೇಳು? ಅತ್ತೆ, ನೀವು ಮಾವಯ್ಯ ಮಾತಾಡ್ತಾ ಇದ್ರಲ್ಲ, ಆ ಮ್ಯಾಗಿ ಯಾರು? ಓ, ಅವಳಾ? ಅವಳು ನಮ್ಮೂರವಳು. ನಮ್ಮನೇಲಿ ಅವಳು ಕೆಲಸಕ್ಕಿದ್ದಾಳೆ. ಊರಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾಳೆ. ನಾಳೆ ಅಥವಾ ಇವತ್ತು ಬರ್ತಾಳೆ, ನೋಡುವೆ ಇರು. ಹಾ, ಹೌದಾ? ಏನು ಅವ್ರ ಹೆಸರು ಆ ಥರ ಇದೆ? ಐ ಲೈಕ್ ಯು ಸೋ ಮಚ್. ಅಮ್ಮ ಸೊಸೆ, ಅವಳು ಹೆಸರು ನಂಗೆ ಇಟ್ಕೊಂಡಿರ್ಬೋದು. ತುಂಬ ಒಳ್ಳೆ ಹುಡುಗಿ ಕಣಮ್ಮ. ಎಷ್ಟು ವರ್ಷದಿಂದ ನಮ್ಮ ಮನೇಲಿ ಇದ್ದಾಳೆ. ನಮ್ಮೆಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ಲು ಗೊತ್ತಾ ಅವಳು. ಹೌದಾ ಮಾವಯ್ಯ? ಆದ್ರೂ ಅವ್ರ ಹೆಸರು ಯಾಕೆ ಆ ಥರ ಇದೆ? ಅಯ್ಯೋ, ಅದೇನಿಲ್ಲ ಮಾಲ, ಅವಳ ಹೆಸರು ಮಾದೇವಿ ಅಂತ. ಅವಳಿಗೆ ಸ್ವಲ್ಪ ಪ್ಯಾಶನ್ ಹುಚ್ಚು. ಮಾದೇವಿ ಬೇಡ, ಮ್ಯಾಗಿ ಅಂತ ಕರಿಬೇಕು ಅಂತ ಆಸೆ ಅವಳದು. ಅದಕ್ಕೆ ಎಲ್ಲರೂ ಮ್ಯಾಗಿ ಮ್ಯಾಗಿ ಅಂತ ಕರೆಯೋದು ಅಷ್ಟೇನೆ. ಓ, ಹೌದಾ ಅತ್ತೆ? ಅಷ್ಟೊಂದು ಪ್ಯಾಶನ್ ಮಾಡ್ತಾರೆ ಅವರು? ನನಗೆ ಪ್ಯಾಶನ್ ಮಾಡೋರು ಅಂದ್ರೆ ತುಂಬಾ ಇಷ್ಟ. ಐ ಲೈಕ್ ಯು ಸೋ ಮಚ್. ಹಾ, ಬರ್ತಾಳಲ್ಲ, ಅವಕ್ಕೆಲ್ಲ ಹೇಳಿಸ್ಕೊಂಡು ನೀನು ಅವಳಂಗೆ ಪ್ಯಾಶನ್ ಮಾಡ್ತೀಯಾನು? ಇಲ್ಲ ಅತ್ತೆ, ನನಗೆ ಪ್ಯಾಶನ್ ಮಾಡಕ್ ಇಷ್ಟ ಇಲ್ಲ. ಪ್ಯಾಶನ್ ಮಾಡೋರನ್ನ ನೋಡಕ್ ಇಷ್ಟ. ಸದ್ಯ ಅದೊಂದಾರು ಒಳ್ಳೆ ಬುದ್ಧಿ ಇದೆಯಲ್ಲ ನಿನಗೆ. ಎಲ್ಲಿ ಚಿಂಟು ಕಾಣಿಸ್ತಾ ಇಲ್ಲ? ಎಲ್ಲಮ್ಮ ಚಿಂಟು ಕಾಣಿಸ್ತಾನೆ ಇಲ್ವಲ್ಲ? ಅವನು ಅಜ್ಜನ ರೂಮಲ್ಲಿ ಆಟ ಆಡ್ತಾ ಇದ್ದಾನೆ ಮಾವಯ್ಯ. ಅವನ್ನ ಕಾನ್ವೆಂಟಿಗೆ ಸೇರಿಸ್ಬೇಕು. ಹಿಂಗೆ ಮನೇಲಿ ಆಟ ಆಡ್ಕೊಂಡಿದ್ರೆ ಅವನಿಗೆ ವಿದ್ಯಾಭ್ಯಾಸ ಹತ್ತಲ್ಲ. ನಾನು ಟೀಚರ್ ಅಮ್ಮನವ್ರನ್ನ ಕೇಳ್ಕೊಬಂದಿದ್ದೀನಿ. ಅವನ್ನ ರೆಡಿ ಮಾಡ್ಕೊಂಡು ನೀನು ರೆಡಿ ಆಗಮ್ಮ. ಕಾರ್ತಿರು ಕರೆದ್ಬಿಡು, ಹೋಗಿ ಕಾನ್ವೆಂಟಲ್ಲಿ ಮಾತಾಡ್ಕೊಬರೋಣ. ಹೌದಾ ರೀ? ತುಂಬ ಒಳ್ಳೆ ಕೆಲಸ ಮಾಡ್ತೀರಿ. ನಾನು ಬರ್ತೀನಿ, ಹೋಗಿ ಮಾತಾಡ್ಸ್ಕೊಂಡು ಅವನ್ನ ಅಡ್ಮಿಷನ್ ಮಾಡಿಬಿಟ್ಟು ಬಂದ್ಬಿಡೋಣ. ಕಾನ್ವೆಂಟ್ಗೆ ಹೋಗ್ತಾ ಇದೀವಾ? ನಂಗಂತೂ ತುಂಬ ಖುಷಿ ಆಗ್ತಾ ಇದೆ. ಕಾನ್ವೆಂಟ್ ಅಂದ್ರೆ ನನಗೆ ತುಂಬ ಇಷ್ಟ. ಐ ಲೈಕ್ ಯು ಸೋ ಮಚ್. ಕಾನ್ವೆಂಟ್ ಸೇರ್ಸೋಕೆ ಹೋಗ್ತಾ ಇರೋದು ಚಿಂಟುನ, ನಿನ್ನನ್ನೆಲ್ಲ. ತುಂಬ ಖುಷಿ ಪಡಬೇಡ. ಸ್ಕೂಲಲ್ಲಾದ್ರೂ ಸ್ವಲ್ಪ ಗಂಭೀರವಾಗಿ ನಿಂತ್ಕೋ, ಅಲ್ಲಿ ಮುಚ್ಕೊಂಡು. ನೋಡಿ ಅತ್ತೆ, ನಾನು ಟೀಚರ್ ಜೊತೆ ಹೆಂಗ್ ಮಾತಾಡ್ತೀನಿ ಅಂತ ಅವರೇ ಶಾಕ್ ಆಗ್ಬಿಡ್ಬೇಕು, ಹಂಗ್ ಮಾತಾಡ್ತೀನಿ. ಅಮ್ಮ ಸೊಸೆ, ನಾವೆಲ್ಲ ಮಾತಾಡ್ತೀವಿ. ನೀನು ಸೈನ್ ಹಾಕಕ್ಕೆ ಬಂದ್ರೆ ಅಷ್ಟೇ ಸಾಕಮ್ಮ. ಅಲ್ಲಿ ಯಾರಿಗೂ ಶಾಕ್ ಕೊಡಕ್ಕೆ ಹೋಗ್ಬೇಡಮ್ಮ. ಸರಿ ಮಾವಯ್ಯ. ಸರಿ ಸರಿ, ಮನೆ ಕಡೆ ಏನು ಕೆಲಸ ಇದೆ ನೋಡ್ಕೋ. ನಾನು ಸ್ವಲ್ಪ ನನ್ನ ಗೆಳತಿ ರೇಷಿ ಮನೆಗೆ ಹೋಗಿ ಬರ್ತೀನಿ. ಅದೇನೋ ಅವಳು ಸ್ವಲ್ಪ ಆರಾಮಾಗಿಲ್ವಂತೆ, ಆ ಕಡೆ ಹೋಗಿ ಬರ್ತೀನಿ. ಅತ್ತೆ ಅತ್ತೆ, ನಾನು ಬರಲ ನಿಮ್ಮ ಜೊತೆ? ನೀನೇನು ಬರೋದು ಬೇಡ, ಆರಾಮಾಗಿ ಮನೇಲಿ ಕೆಲಸ ನೋಡ್ಕೋ. ನಾನು ಹೋಗಿ ಮಾತಾಡ್ಸ್ಕೊಬತ್ತೀನಿ. ನಮ್ಮ ಮನೆಗೆ ಅವಳನ್ನೇ ಬರೋಕ್ಕೆ ಹೇಳ್ಬಿಟ್ಟು ಬರ್ತೀನಿ, ಸರಿನಾ? ಸರಿ ಸರಿ ಅತ್ತೆ. ರೀ, ನೀವು ಮ್ಯಾಗಿಗೆ ಫೋನ್ ಮಾಡಿಬಿಟ್ಟು ಯಾವಾಗ ಬರ್ತಾಳೆ ಅಂತ ಕೇಳಿ. ನಾನು ಸ್ವಲ್ಪ ರೇಷೆ ಮನೆ ಹತ್ರ ಹೋಗಿ ಬರ್ತೀನಿ. ಸರಿ ಶಾಂತ. ಶಾಂತಕ್ಕ, ತಿಂಡಿ ಆಯ್ತಾ? ಆಯ್ತು ಗೌರಿ. ಅದೇ ರೇಷೆ ಮನೆಗೆ ಹೋಗೋಣ ಅಂತ ಹೇಳಿದ್ದಲ್ಲ ನೀನು, ಅದಕ್ಕೆ ಬಂದೆ. ಸರಿ ಸರಿ, ಬಾ ಶಾಂತಕ್ಕ, ಹೋಗದ. ರೇಷಿ ರೇಷಿ, ಹೊರಗಡೆ ಇದೆಯಾ? ಗೌರಂದು ಅಕ್ಕ, ಶಾಂತಂದು ಅಕ್ಕ, ನಮ್ಮನೆ ಕಡೆ ಬಂದು ಬಿಟ್ಟಿದ್ದೀರಾ? ಬನ್ನಿ ಬನ್ನಿ. ಏನೇ ರೇಷಿ,
ನಿಮ್ಮನೆ ಕಡೆ ಬರಂಗ್ ಮಾಡಿದೀಯಲ್ಲ ನೀನು, ಅದಕ್ಕೆ ಬಂದಿದ್ದೀವಿ. ಯಾಕೆ ಶಾಂತಂದು ಅಕ್ಕ, ಅಂಥದ್ದು ನಿಮಗೆ ನಾನು ಏನು ಮಾಡಿದೆ? ಮತ್ತೆ ಯಾಕೆ ನೀನು 3 ದಿನದಿಂದ ನಮ್ಮನೆ ಹತ್ರ ಎಲ್ಲೂ ಬಂದೇ ಇಲ್ಲ? ನಿಮ್ಮನೇಲಿ ಇದೆಯಲ್ಲ. ಯಾಕೆ ರೇಷಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಆ ಥರ ಏನೂ ಇಲ್ಲ ಬಿಡಿ ಶಾಂತಂದು ಅಕ್ಕ. ಸುಮ್ಮನೆ ಸ್ವಲ್ಪ ಹುಷಾರಿಗೆ ಇರಲಿಲ್ಲ, ಅದಕ್ಕೆ ಮನೇಲಿ ರೆಸ್ಟ್ಗೆ ಮಾಡ್ತಾ ಇದ್ದೆ. ಲೇ ರೇಷಿ, ಎಷ್ಟು ದಿನದಿಂದ ನೀನು ನೋಡ್ತಾ ಇಲ್ಲ. ನಮ್ಮ ಗೆಳತಿಯಾಗಿ ನೀನು ಈ ಥರ ಇದ್ಬಿಟ್ರೆ ನಮಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ಅದೇನು ಅಂತ ಮನಸ್ಸು ಬಿಚ್ಚಿ ಮಾತಾಡು. ಯಾಕೆ ನಿನಗೆ ನಾವೆಲ್ಲ ಇಲ್ವಾ? ಆ ಥರ ಏನೂ ಇಲ್ಲ ಬಿಡಿ ಶಾಂತಂದು ಅಕ್ಕ. ಸರಿ ಬಿಡವ, ನಮ್ಮ ಹತ್ರ ಯಾಕೆ ಹೇಳ್ಕೊತೀಯಾ? ನಾವೆಲ್ಲ ಹೊರಗಿನವರು, ನಿನ್ನವರಾಗಿದ್ರೆ ಹೇಳ್ಕೊತಿದ್ದೆ. ಭಾಷೆ ತಕ್ಕ, ಇವಳೇನು ಹೇಳಲ್ಲ, ನಾವು ಹೋಗೋದ ಮನೆಗೆ. ಗೌರಂದು ಅಕ್ಕ, ಶಾಂತಂದು ಅಕ್ಕ, ಹೋಗ್ಬೇಡಿ, ನಿಂತ್ಕೊಳ್ಳಿ. ನಾನು ನಿಮಗೆ ಒಂದು ಸತ್ಯಗೆ ಹೇಳಬೇಕು. ನೀನೇನು ಹೇಳ್ತೀಯ ಅಂತ ಗೊತ್ತು ಬಿಡು ರೇಷಿ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಆ ಜಗಳ ಗಂಟೆ ಜಾನಕಿ ನಿನ್ನ ಗಂಡನ ಬಗ್ಗೆ ಬೈದ್ಲಲ್ಲ, ಅದಕ್ಕೆ ನೀ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ನಾವೆಲ್ಲ ಇಲ್ವಾ? ನಡಿ ನಾವು ಬರ್ತೀವಿ ಸಿಟಿಗೆ, ಅದೆಲ್ಲ ನಿಮ್ಮದು ಫೋಟೋ ಶಾಪ್ ಇಟ್ಟಿದ್ದೀರಾ ಅಂತಂದ್ರಲ್ವಾ, ಅಲ್ಲಿ ಹೋಗಿ ನಿನ್ನ ಗಂಡನ ನೋಡಿ ಮಾತಾಡ್ಸ್ಕೊಂಡು ಬರೋಣ, ನಡಿ. ಅದು ಶಾಂತಕ್ಕ, ನಿಮಗೆ ಒಂದು ಸತ್ಯಗೆ ಹೇಳಬೇಕು. ಇಷ್ಟು ದಿನ ನಿಮಗೆ ಹೇಳಿರಲಿಲ್ಲ ನಾನು. ಅದೇನು ಹೇಳು ರೇಷಿ, ಅಷ್ಟೊತ್ತಿಂದ ಸತ್ಯ ಹೇಳ್ಬೇಕು ಅಂತಿದ್ಯಾ? ಅದೇನು ಹೇಳು, ಧೈರ್ಯವಾಗಿ ಹೇಳು, ನಾವು ಇದೀವಿ ನಿನ್ನ ಜೊತೆ. ಅದು ಏನು ಅಂದರೆ ಶಾಂತಂದು ಅಕ್ಕ, ನಾನು ಇಲ್ಲಿ ಈ ಊರಲ್ಲಿ ನಾನು ಒಂದು ಎಲ್ಲರಿಗೂ ಸುಳ್ಳು ಹೇಳಿಬಿಟ್ಟಿದ್ದೀನಿ. ಸುಳ್ಳ? ಏನದು? ನಮ್ಮದು ಏನಾಯಿತು ಅಂದರೆ ಗೌರಂದು ಅಕ್ಕ, ನಮ್ಮ ತಂದೆ ತಾಯಿ ಎಲ್ಲ ಹೋದ್ಮೇಲೆ ನಮ್ಮ ಸಂಬಂಧಿಕರು ನಮಗೆ ತುಂಬಾ ತೊಂದರೆ ಕೊಟ್ಟರು. ನಾನು ಒಬ್ಬಳೇ ಮಗಳು ಅಲ್ಲಿ ಜೀವನ ಮಾಡೋದು ನಮಗೆ ತುಂಬ ಕಷ್ಟ ಆಯಿತು. ಆಮೇಲೆ ಏನಾಯಿತು ಅಂದರೆ ನಾನು ಅಲ್ಲಿ ನಮ್ಮದು ಸ್ವಲ್ಪ ಜಮೀನು ಇತ್ತು, ಮಾರಿ ನಾನು ಈ ಊರಿಗೆ ಬಂದೆ. ಇಲ್ಲಿ ನನಗೆ ಒಂದು ಹಳೇ ಫ್ರೆಂಡ್ ಇದ್ದರು ಶಾಂತಂದು ಅಕ್ಕ, ಅವ್ರದ್ದು ಸಹಾಯನ ಕೇಳಿಕೊಂಡು ಬಂದೆ. ಅವರು ಈ ಮನೇಲಿ ನಮಗೆ ಬಾಡಿಗೆಗೆ ಕೊಡಿಸಿದ್ರು. ಆದರೆ ಬಾಡಿಗೆ ಕೊಡುವಾಗ ಮದುವೆ ಆಗಿದ್ದರೆ ಕೊಡ್ತೀವಿ, ಇಲ್ಲಾಂದರೆ ಕೊಡೋದು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮದುವೆ ಆಗಿದ್ದೀನಿ, ನಮ್ಮದು ಗಂಡ ಫೋಟೋದು ಶಾಪ್ ಇಟ್ಕೊಂಡು ಸಿಟಿಲಿ ಇದ್ದಾರೆ ಅಂತ ಸುಳ್ಳುಗೆ ಹೇಳಿಬಿಟ್ಟೆ. ಆದರೆ ನಿಜ ಏನು ಅಂದರೆ ನಮ್ಮದಿಗೆ ಮದುವೆದು ಆಗಿಲ್ಲ, ನಾವೊಬ್ಬರೇ ಇದ್ದೀವಲ್ಲ, ಅವರು ನಂಬಲಿ ಅಂತ ನಾನು ಹಾಗೆ ಹೇಳಿಬಿಟ್ಟೆ. ಈಗ ಅವರು ಹಾಗೆ ಹೇಳಿದ್ರಲ್ಲ, ಹಾಗೆ ಎಲ್ಲರೂ ಹೇಳಿದ್ರೆ ನಾನು ಹೇಗೆ ಹೇಳಲಿ? ಗಂಡಂಗೆ ಹೇಳಿ ತಂದು ತೋರಿಸ್ಲಿ ಅಂತ ಸ್ವಲ್ಪ ಬೇಜಾರಿಗೆ ಆಯಿತು, ಭಯಗೆ ಆಯಿತು. ಅದಕ್ಕೆ ನಾನು ಮನೇಲೇ ಇದ್ದೀನಿ. ರೇಷಿ, ಇಷ್ಟೊಂದು ಮನಸ್ಸಲ್ಲಿ ನೋವು ತುಂಬಿಕೊಂಡು ನಮ್ಮ ಜೊತೆ ಎಲ್ಲ ಕಾಮಿಡಿ ಮಾಡಿಕೊಂಡು ನಗ್ನಗ್ತಾ ಹೆಂಗಿದೆ ರೇಷಿ? ದಯವಿಟ್ಟು ನಮ್ಗೆ ಕ್ಷಮಿಸ್ಬಿಡಮ್ಮ, ನಿನ್ನ ಕಷ್ಟ ನಮಗೇನೂ ಗೊತ್ತಿರಲಿಲ್ಲ. ಹೌದು ರೇಷಿ, ನಾನು ಬಂದು ನಿನ್ಗೆ ಬಾಯಿಗೆ ಬಂದಾಗ ಬೈದ್ಬಿಟ್ಟೆ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ರೇಷಿ. ನಿನ್ಗೇನೇ ಸಮಸ್ಯೆ ಇದ್ರೂ ನಿನ್ನ ಜೊತೆ ನಾವಿದ್ದೀವಿ, ನೀನೇನು ಹೆದರ್ಕೋಬೇಡ ರೇಷಿ, ಎಲ್ಲಾನು ನಾವು ಸರಿ ಮಾಡ್ತೀವಿ. ನಿಮಗೆ ತುಂಬಾ ಥ್ಯಾಂಕ್ಸು. ಇದನ್ನೆಲ್ಲ ನಿಮಗೆ ಹೇಗೆ ಹೇಳೋದು? ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೆ, ಸುಳ್ಳು ಹೇಳ್ಕೊಂಡು ಇದ್ದಾಳೆ ಇವಳು ಅಂತ ನೀವು ನನ್ನ ಫ್ರೆಂಡ್ಶಿಪ್ಗೆ ಬಿಟ್ಟುಬಿಟ್ರೆ ಅಂತ ನಾನು ಹೇಳಿರಲಿಲ್ಲ ಶಾಂತಂದು ಅಕ್ಕ, ಗೌರಿಂದು ಅಕ್ಕ. ಈಗ ಮನಸ್ಸಿಗೆ ಸಮಾಧಾನ ಆಯಿತು. ಈಗ ನಾನು ಮುಂದೆ ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾನೇ ಇಲ್ಲ. ರೇಷಿ, ಏನೂ ಆಗಲ್ಲ, ಏನು ತಲೆ ಕೆಡಿಸ್ಕೋಬೇಡ. ಏನು ಸತ್ಯ ಇದೆ ಅದನ್ನ ಹೇಳ್ದಲ್ವಾ, ಇದನ್ನ ಎಲ್ಲ ಕಡೆ ಹೇಳಿ ನಾನು ಎಲ್ಲನೂ ಸರಿ ಮಾಡ್ತೀನಿ. ನೀನು ಎಷ್ಟು ಒಳ್ಳೆ ಹುಡುಗಿ ಅಂತ ಈ ಓನರ್ಗೂ ಗೊತ್ತು, ಅವರು ನಿನ್ನ ಮನೆ ಖಾಲಿ ಮಾಡಿಸಲ್ಲ, ನೀನು ಆರಾಮಾಗಿರು. ಹೌದು ರೇಷಿ, ನೀನೇನು ತಲೆ ಕೆಡಿಸ್ಕೋಬೇಡ. ಊರೊಳಗಡೆ ಒಂದು ಹಳೆ ಮನೆ ಇದೆ, ಅಲ್ಲಿ ನಾವು ಅಕ್ಕಿ ಮೂಟೆ ಎಲ್ಲ ಗುಡ್ಡೆ ಹಾಕೊಂಡಿದ್ದೀವಿ. ಇವರೇನಾದ್ರೂ ಮನೆ ಖಾಲಿ ಮಾಡು ಅಂತಂದರೆ ಅದನ್ನು ಕ್ಲೀನ್ ಮಾಡಿಸಿ ನಿಂಗೆ ಕೊಡ್ತೀನಿ. ನೀನು ಮಾತ್ರ ಹೆದರ್ಕೋಬೇಡ ರೇಷಿ, ನೀನು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ, ನಿನ್ನನ್ನು ಯಾವತ್ತೂ ನಾವು ಕಳ್ಕೊಳ್ಳಲ್ಲ. ಥ್ಯಾಂಕ್ ಯು ಶಾಂತಂದು ಅಕ್ಕ. ನನಗೆ ತಂದೆ ತಾಯಿ ಇಲ್ಲ ಅಂದ್ರೂ ನೀವೇ ನನಗೆ ತಾಯಿ ಥರ ಸಹಾಯ ಮಾಡಿದ್ದೀರಾ. ಗೌರಂದು ಅಕ್ಕ, ನೀವು ನಮಗೆ ಅಕ್ಕಂದು ಥರ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೀರಾ. ನಿಮಗೆ ತುಂಬಾ ಥ್ಯಾಂಕ್ಸ್. ಸರಿ ಸರಿ ಸರಿ, ಈಗ ಅಳೋ ಕತೆ ಎಲ್ಲ ಮುಗೀತು. ನಮ್ಮ ರೇಷಿ ಇನ್ಮೇಲೆ ನಗ್ನಾಗ್ತಾ ಇರ್ಬೇಕು, ಯಾಕಂದ್ರೆ ನಮ್ಮ ರೇಷಿ ನಮ್ಮ ಫ್ರೆಂಡು. ಹೌದು
ರೇಷಿ, ಇನ್ಮೇಲೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನೀನು ಯಾಕೆ ಹೊಟ್ಟೆ ಒಳಗಡೆ ಇಷ್ಟು ನೋವಿಟ್ಕೊಂಡು ಇಷ್ಟು ದಿನ ಅನುಭವಿಸ್ದೆ ನೀನು? ಮುಂಚೆನೇ ಹೇಳ್ಬಿಟ್ಟಿದ್ರೆ ನಾನೇನೋ ವ್ಯವಸ್ಥೆ ಮಾಡ್ತಿದ್ದೆ. ಹುಚ್ಚು ಹುಡುಗಿ ನೀನು. ಇನ್ಮೇಲೆ ನಗ್ನಾಗ್ತಾ ಇರು. ಯಾವುದೇ ವಿಚಾರ ಇದ್ರೂ ನನ್ನ ಹತ್ರ ಗೌರಿ ಹತ್ರ ಹೇಳ್ಕೊ, ಸರಿನಾ? ಹಾಂ, ಥ್ಯಾಂಕ್ ಯು ಶಾಂತಂದು ಅಕ್ಕ, ಥ್ಯಾಂಕ್ ಯು ಗೌರಂದು ಅಕ್ಕ. ರೇಷಿ, ನಿಂಗೆ ಇನ್ನೊಂದು ವಿಷಯ ಇದೆ. ಹಾಂ, ಏನು? ಏನ್ ಗೊತ್ತಾ ರೇಷಿ, ಶಾಂತಕ್ಕನ ಮನೆಗೆ ಅವ್ರ ದೊಡ್ಡ ಮಗ ಕಾರ್ತಿ ಇದ್ನಲ್ಲ, ಅವನು ಹೆಂಡತಿ ಮಗು ಕರ್ಕೊಂಡು ಬಂದಿದ್ದಾನೆ. ನೀನು ಅವ್ರ ಮನೆಗೆ ಬಾ. ಅವಳು ಎಷ್ಟು ಒಳ್ಳೆ ಹುಡುಗಿ ಗೊತ್ತಾ, ಎಷ್ಟು ಕಾಮಿಡಿ ಮಾಡ್ತಾಳೆ ಗೊತ್ತಾ. ನೀನು ಅವಳು ಪರಿಚಯ ಮಾಡ್ಕೊಂಡ್ರೆ ತುಂಬಾ ಖುಷಿ ಪಡ್ತೀಯ. ಹಾಂ, ಹೌದಾ? ಸರಿ ಸರಿ. ನಾನು ನಾಳೆ ಬೆಳಿಗ್ಗೆದು ತಿಂಡಿಯ ಮುಗಿಸಿ ಬರ್ತೀನಿ ಶಾಂತಂದು ಅಕ್ಕ. ನಾನು ಖಂಡಿತ ನಿಮ್ಮದುಗೆ ಸೊಸೆಗೆ ಮತ್ತು ಪಾಪುಗೆ ನಿಮ್ಮದು ಮಗನಿಗೆ ಮೀಟ್ ಮಾಡಬೇಕು. ಸರಿ ಸರಿ, ಒಬ್ಬಳಿಗೆ ಏನು ತಿಂಡಿ ಮಾಡ್ಕೋತೀಯ? ನಮ್ಮ ಮನೆಗೆ ತಿಂಡಿಗೆ ಬಂದ್ಬಿಡು. ತಿಂಡಿ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುವೆ ಅಂತೆ, ಸರಿನಾ? ಹಾಂ, ಹೌದಾ? ಸರಿ ಶಾಂತಂದು ಅಕ್ಕ. ಏನ್ ಇವಾಗೇ ಊಟ ಮಾಡಿದ್ಯಾ ಇಲ್ಲ ಹಸ್ಕೊಂಡೆ ಕೂತಿದ್ಯಾ 3 ದಿನದಿಂದವೇ? ಇಲ್ಲ ಗೌರಿಂದು ಅಕ್ಕ, ಸ್ವಲ್ಪ ಟೊಮೊಟೊಗೆ ಚಿತ್ರಾನ್ನಗೆ ಮಾಡ್ಕೊಂಡಿದ್ದೆ, ಅದು ತಿಂದೆ. ನಾವು ಎಷ್ಟೇ ಬೇಜಾರಿಗೆ ಮಾಡಿಕೊಂಡ್ರು ಹೊಟ್ಟೆ ಕೇಳಬೇಕಲ್ಲ, ಟೈಮ್ಗೆ ತಿನ್ನಲೇಬೇಕಲ್ಲ. ಸರಿ, ಈಗ ಮನೆಗೆ ಹೋಗ್ತೀವಿ ನಾವು. ನೀನು ಬೆಳಿಗ್ಗೆ ಬಂದ್ಬಿಡು ರೇಷಿ. ಓಕೆ ಶಾಂತಂದು ಅಕ್ಕ. ಮಮ್ಮಿ ಮಮ್ಮಿ ಆಟ ಆಡೋಣ ಬಾ ಮಮ್ಮಿ. ಕ್ಯಾಚ್. ಮಮ್ಮಿ, ನನಗೆ ಆಟ ತುಂಬಾ ಇಷ್ಟ ಆಯ್ತು. ಹೌದಾ? ಎಸಿ ಎಸಿ ನನ್ನ ಕಡೆ. ಮಮ್ಮಿ, ಇವಾಗ ನನ್ನ ಕಡೆ ಹಾಕು. ಚಿಂಟು, ನಾಳೆ ನಾನು ನೀನು ಅಪ್ಪ ಅಜ್ಜಿ ತಾತ ಎಲ್ಲ ನಿನ್ನ ಕಾನ್ವೆಂಟಿಗೆ ಸೇರ್ಸಕ್ಕೆ ಹೋಗ್ತಾ ಇದೀವಿ. ಹೌದಾ ಅಮ್ಮ? ನನಗೆ ಕಾನ್ವೆಂಟ್ಗೆ ಹೋಗಿ ಭಯ ಆಗುತ್ತೆ ಅಮ್ಮ. ಭಯ ಪಟ್ಕೋಬೇಡ ಚಿಂಟು, ನಿನಗೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತೀನಿ ನಾನು. ಅದನ್ನು ನೀನು ಫಾಲೋ ಮಾಡಿದ್ರೆ ನೀನೇನು ತಲೆ ಕೆಡಿಸ್ಕೊಳಂಗಿಲ್ಲ, ಆರಾಮಾಗಿ ಕಾನ್ವೆಂಟ್ಗೆ ಹೋಗೋದು. ಮಮ್ಮಿ, ಕಾನ್ವೆಂಟ್ಗೆ ಹೋಗೋಕೆ ಐಡಿಯಾಗಳಿದೆಯಾ ನಿನ್ನ ಹತ್ರ? ಹೌದು ಚಿಂಟು, ನಿಮ್ಮ ಮಮ್ಮಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ನಾನು ಯಾರು? ಮಾಲಾಶ್ರೀ, ನಂಗೆಲ್ಲ ಗೊತ್ತು. ಹೌದಾ ಮಮ್ಮಿ? ನೀನು ನಂಗೆ ಹೆಲ್ಪ್ ಮಾಡಿದ್ರೆ ನಾನು ಕಾನ್ವೆಂಟ್ಗೆ ಹೋಗ್ತೀನಿ. ಜಾಣ ನನ್ನ ಮಗ. ನಾಳೆ ಕಾನ್ವೆಂಟ್ಗೆ ಹೋಗ್ತೀವಲ್ಲ, ಅವಾಗ ಅಳಬಾರ್ದು ಆಯ್ತಾ? ಮ್ಯಾಮ್ ಏನೇನೇನು ಕೇಳ್ತಾರೆ ಎಲ್ಲಕ್ಕೂ ನೀಟಾಗಿ ಮಾತಾಡಬೇಕು, ಆಯ್ತಾ ಮಗನೇ? ಸರಿ ಮಮ್ಮಿ, ಆಯ್ತು. ಈಗ ಆಟ ಆಡಿ ಸಾಕು, ಒಳಗಡೆ ಹೋಗೋಣ. ತಾತನ ಜೊತೆ ಕೂತ್ಕೊಂಡು ನೀನು ಹಾಲು ಕುಡಿ, ಅವ್ರು ಕಾಫಿ ಕುಡಿತಾರೆ. ಓಕೆ? ಓಕೆ ಮಮ್ಮಿ. ಐ ಲವ್ ಯು ಮಮ್ಮಿ. ಐ ಲವ್ ಯು.